ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನರಸಿಂಹ ಬೇಡ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ ವರೆಗೆ ಯಾಕೆ ಹೋಗ್ತೀರಿ ಮಾವ? ನಾನು ತಾಳಿ ಕಟ್ತಾ ಇರೋದೇ ಪೊಲೀಸಿಗೆ. ಇಲ್ಲೇ ಕಂಪ್ಲೇಂಟ್ ಕೊಡಿ. ನರಸಿಂಹ, ನಾನು ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತೀನಿ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಭಾರ್ಗವಿ ಬಾ. ಭಾರ್ಗವಿ, ನನ್ ಮಾತು ಕೇಳಮ್ಮ, ಹೋಗ್ಬೇಡ ಕಣೆ. ನಮ್ಮಪ್ಪ ಯಾವ ಹೀರೋಗಿಂತನೂ ಕಮ್ಮಿ ಇರಲಿಲ್ಲ ಅಜ್ಜಿ. ನಮ್ಮಪ್ಪನಿಗೆ ಬರೀ ಭಂಡ ಧೈರ್ಯ ಇತ್ತು ಅಂತ ಅನ್ಕೊಂಡಿದ್ದೆ. ಆದರೆ ಅವರಲ್ಲಿರೋ ಖದರು, ಪೊಗರು, ಪವರು ನಮ್ಮ ತಾತನಿಗಿಂತ ಒಂದು ಕೈ ಜಾಸ್ತಿನೇ ಇತ್ತು. ಅಮ್ಮ ಸವಾಲು ಹಾಕೋದೇನು, ಅಪ್ಪ ಅದಕ್ಕೆ ಟಕ್ಕರ್ ಕೊಟ್ಟು ಗಿಲ್ಲಿ ಥರ ಉತ್ತರ ಕೊಡೋದೇನು, ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿದಿದ್ರೆ ಹಬ್ಬ ಮಾಡಿಬಿಡ್ತಿದ್ದೆ ಅಜ್ಜಿ, ಹಬ್ಬ ಮಾಡಿಬಿಡ್ತಿದ್ದೆ. ಹಬ್ಬ ಮಾಡಕ್ ನೀನಿನ್ನೂ ಹುಟ್ಟೇ ಇರಲಿಲ್ಲ ಅಲ್ವೋ? ಅಜ್ಜಿ, ನೀನು ನಮ್ಮ ಅಪ್ಪ ಅಮ್ಮನ ಕಥೆ ಒಳ್ಳೆ ಸಿನಿಮಾ ಥರ ಹೇಳ್ತಾ ಇದೀಯ. ನನಗೇ ಎಷ್ಟು ಖುಷಿ ಆಗ್ತಾ ಇದೆ. ಇನ್ನು ನಮ್ಮ ತಾತ ಹೊಸ ಜೋಡಿನ ಊರು ಮೆರವಣಿಗೆನೇ ಮಾಡಿಸಿರ್ಬೇಕಲ್ವಾ? ಹಾಗೇನಿಲ್ಲ, ಅವ್ರ ಮೆರವಣಿಗೆ ಮಾಡಿಸೋ ಬದಲು ಊರ್ ಪಂಚಾಯಿತಿ ಸೇರ್ಸಿದ್ರು. ಯಾಕಜ್ಜಿ? ಈ ರೀತಿ ಮದ್ವೆ ಆಗೋದ್ರಿಂದ ಮುಂದಿನ ಪೀಳಿಗೆ ಹುಡುಗರು ಇದನ್ನ ಉದಾಹರಣೆಯಾಗಿ ಇಟ್ಕೋತಾರೆ. ಪ್ರೀತಿ ಅನ್ನೋ ಹೆಸರಲ್ಲಿ ಹಿರಿಯರ ಕಣ್ಣಲ್ಲಿ ನೀರು ತರಿಸಬಾರ್ದು. ಎಲ್ರೂ ಒಪ್ಗೆಲಿ, ಎಲ್ರ ಸಮ್ಮುಖದಲ್ಲಿ ಮದ್ವೆ ನಡಿಬೇಕೇ ಹೊರತು ಈ ರೀತಿ ಸ್ವಸ್ವೇಚ್ಛೆಯಿಂದ ಮದ್ವೆ ಆದ್ರೆ ನಮ್ಮ ರೀತಿ ರಿವಾಜುಗಳು ಮುರಿಬಾರ್ದು. ಇದರಿಂದ ನಮ್ಮ ಸಂಸ್ಕೃತಿ ಹಾಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ ಅಂತ ನಿಮ್ಮಪ್ಪ ಅಮ್ಮನ್ನ ಇವರು ಬಹಿಷ್ಕಾರ ಹಾಕ್ಬಿಟ್ರು ಕಣೋ. ಅಜ್ಜಿ, ತಾತ ನಿಜವಾಗ್ಲೂ ಈ ರೀತಿ ಮಾಡಿದ್ರ? ಇಲ್ಲ ಅಜ್ಜಿ, ಅವರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ಅಜ್ಜಿ, ನಮ್ಮ ತಾತಂದು ಇದು ಸ್ವಂತ ನಿರ್ಧಾರ ಆಗಿತ್ತ? ಇಲ್ಲಪ್ಪ, ಭಾರ್ಗವಿಯವ್ರ ತಂದೆ ನಿಮ್ ತಾತನ ಹತ್ರ ಬಂದು ಅವ್ರ ನೋವನ್ನ ತೋಡ್ಕೊಂಡ್ರು. ನಿಮ್ಗೂ ಒಬ್ಳು ಮಗಳಿದ್ದಾಳೆ, ಅವಳು ಈ ರೀತಿ ಮಾಡಿದ್ರೆ ಒಪ್ಕೋತೀರಾ ಅಂತ ಕೇಳಿದ್ರು. ಹೆತ್ತವ್ರ ಸಂಕಟ ಏನು ಅಂತ ನಿಮ್ಗೂ ಅರ್ಥ ಆಗುತ್ತಲ್ವಾ? ಮಾತಿಗೂ ಸೂರ್ಯವಂಶದವ್ರು ಅಂತ ಹೇಳ್ತಿರಲ್ಲ, ಸೂರ್ಯವಂಶದವ್ರು ಮಾಡೋ ಕೆಲಸ ಇದೇನಾ? ನನ್ನ ಮಗಳು ಎಷ್ಟು ತಪ್ಪು ಮಾಡಿದಾಳೋ ನಿಮ್ ಮಗನು ಅಷ್ಟೇ ತಪ್ಪು ಮಾಡಿದಾನೆ. ಇಬ್ರಿಗೂ ಶಿಕ್ಷೆ ಆಗ್ಲೇಬೇಕು, ನನಗ್ ನ್ಯಾಯ ಕೊಡ್ಸಿ ಅಂತ ನಿಮ್ ತಾತನ ಹತ್ರ ಅತ್ತು ಕರೆದು ಈ ರೀತಿ ತೀರ್ಪು ತಗೊಂಡ್ರು. ಗೊತ್ತಾಯ್ತು ಬಿಡು ಅಜ್ಜಿ, ಇದೆಲ್ಲ ಆ ಕಾಳಿಂಗನ ಪಿತೂರಿನೇ ಇರಬೇಕು. ಮತ್ತೇನೇನಪ್ಪ, ಆ ಕಾಳಿಂಗ ಅಲ್ದೆ ಮತ್ಯಾರ ಆ ಮರೇಂದ್ರನ್ ಕಿವಿ ಚುಚ್ಚೋದು? ಅಪ್ಪ ಅಮ್ಮ ಊರಿಂದ ಆಚೆ ಹೋದ್ಮೇಲೆ
ಮತ್ತೆ ವಾಪಸ್ ಯಾವತ್ತೂ ಬಂದಿಲ್ವಾ ಅಜ್ಜಿ? ಕನಿಷ್ಠ ಪಕ್ಷ ನೀವ್ಯಾರಾದರೂ ಹೋಗಿ ಅವ್ರನ್ನ ಭೇಟಿ ಆಗಲಿಲ್ವಾ? ಇಲ್ಲಪ್ಪ, ನಾವ್ಯಾರು ಅವ್ರನ್ನ ಭೇಟಿ ಆಗ್ಲಿಲ್ಲ. ಅವ್ರನ್ನ ನೋಡ್ಬೇಕು, ಅವ್ರನ್ನ ಭೇಟಿ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ನಿಮ್ ತಾತನ ತೀರ್ಪು ನನ್ನನ್ನ ಕಟ್ಟಾಕ್ಬಿಟ್ಟಿತ್ತು. ಸುಮಾರು ವರ್ಷ ಆದ್ಮೇಲೆ ನೀನ್ ಹುಟ್ಟಿದೆ. ನೀನ್ ಬಂದ್ಮೇಲೆ ಅಪ್ಪ ನಮ್ ಕುಟುಂಬ ಮತ್ತೆ ಒಂದಾಗಿದ್ದು. ನೀನ್ ನಿಮ್ ತಾತಂಗ್ ಸಿಕ್ಕಿದ ಮೇಲೆನೆ ನಮ್ಮ ರಕ್ತ ಸಂಬಂಧಕ್ಕೆ ಮರುಜನ್ಮ ಸಿಕ್ಕಿದ್ದು. ಬಾರೋ ಲಲಿತಾ, ಲಲಿತಾ, ಬಂದೆ ರೀ. ಲಲಿತಾ, ಏನೇ ಹಾಗೆ ನೋಡ್ತಾ ಇದ್ಯಾ? ಇವನ್ ಯಾರು ಅಂತ ಹೇಳಿ ನೋಡೋಣ. ಶಾನ್ ಬೊಗ್ರು ಮಗನಾ? ಅಲ್ಲ ಅಜ್ಜಿ, ಇವನು ನನ್ನ ಸ್ಕೂಲ್ ಫ್ರೆಂಡ್ ಸೂರ್ಯ ಅಂತ. ಓ. ಇವನ ಕಣ್ಣು, ಮೂಗು, ಮುದ್ದು ಮುಖ ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ಯಾರು ನೆನಪಾಗತ್ತೆ ಹೇಳು? ಇವನ್ನೆಲ್ಲೋ ನೋಡ್ದಾಗ ಅನ್ಸುತ್ತೆ, ಗುರ್ತ್ ಸಿಗ್ತಾ ಇಲ್ಲ. ನಮ್ ಸಂಬಂಧಕ್ಕೆ ಹುಡುಗ ಏನಾರು ಇರ್ಬೋದಾ? ನಿಜ, ಬರೀ ಹತ್ತಿರದ ಸಂಬಂಧ ಅಲ್ಲ, ನಮ್ಮ ರಕ್ತ ಸಂಬಂಧ. ಹ? ಇನ್ನೂ ಗುರುತು ಸಿಕ್ತಿಲ್ವಾ ನಿನ್ಗೆ? ಹ್ಮ್. ಇವನು ನಮ್ಮ ಮೊಮ್ಮಗ ಕಣೆ, ನರಸಿಂಹಮೂರ್ತಿ ಮಗ. ಹ? ಹೆಸರು ಸೂರ್ಯವರ್ಧನ್. ನಮ್ಮ ಸೂರ್ಯವಂಶದ ಕುಡಿ. ಈ ಮನೆ ವಾರಸುದಾರ ಕಣೆ. ಎಷ್ಟು ಮುದ್ದಾಗಿದ್ದಾನೆ ರೀ ನಿಮ್ಮ ಅಜ್ಜಿ ಕಣೋ. ನಾನು ಯಾವತ್ತೂ ನಿಮ್ಮನ್ನ ನೋಡೇ ಇರ್ಲಿಲ್ವಲ್ಲ. ಇಷ್ಟ ದಿನ ಎಲ್ಲಿದ್ರಿ? ಅದೆಲ್ಲ ದೊಡ್ಡ ಕತೆ ಕಣೋ. ನಾನು ನಿಮ್ಮ ಅಪ್ಪನ ಅಮ್ಮ. ಅವನು ಚಿಕ್ಕ ವಯಸ್ಸಲ್ಲಿ ನಿನ್ನ ಹಾಗೇ ಇದ್ದ. ಅದಕ್ಕೆ ನೀನೆಲ್ಲೋ ನೋಡಿದ ನೆನಪು ಅಂತ ಹೇಳ್ತಾ ಇದ್ದೆ. ನೀನು ನಮ್ ಜೊತೆನೆ ಇರ್ತೀಯ ಅಲ್ವಾ? ಅವನು ನಮ್ಮ ಜೊತೆಲೇ ಇದ್ರೆ ಅವ್ರ ಅಪ್ಪ ಅಮ್ಮ ಬಿಡ್ತಾರಾ? ಇವನಿಗೆಲ್ಲ ಹೇಳಿದ್ದೀನಿ, ಸ್ಕೂಲ್ ಬಿಟ್ಟ ತಕ್ಷಣ ಸ್ನೇಹಿತರ ಮನೆಗೆ ಹೋಗ್ತೀನಿ ಅಂತ ಹೇಳಿ